ಚೆನ್ನಾಗೈತಲ್ಲವ? ಹ್ಞೂ ಚಲೋ ಆಯ್ತವ, ಎಳೆದೈತೆ ನೋಡಿ ಸೊಪ್ಪು. ಇದ್ರದ್ದು ಉದಕ ಎಲ್ಲ ಭಾಳ ರುಚಿ ಆಕೈತೆ. ನಮ್ಮ ಹಿತ್ತಲ್ದಾಗಿಂದ ಈಗ ಚಿಗುರು ಹೊಡ್ಯಾತೈತದ. ಯಾವಾಗ ದೊಡ್ಡದಾಗಿ ಕಾಯಿ ಬಿಡ್ತಾವ ಏನೋ, ಇನ್ನೂ ಸ್ವಲ್ಪ ಚಿಗುರಿದ್ರೆ ಸಾಕು, ನಾವು ಸೊಪ್ಪಿನ ಉದಕ ಪಲ್ಯ ಮಾಡ್ಕೊಂಡು ತಿಂತೀವಿ. ಮತ್ತೆ ಅಲ್ಲಿನ ಚಿಗುರಿ ಹೂವು ಬಿಟ್ಟು ಕಾಯಿ ಬಿಡ್ತಾವ ಹೇಳು. ಹೊಲ್ದಾಗ ಒಂದು ಇದ್ದಂಗೆ ಇತ್ತಲ್ಲವ, ಅದೇನೈತೆ? ಹೊಲ್ದಾಗಿಂದ ಐತಲ್ಲ, ಅಲ್ಲ ಐತೆ, ಏನು ದೊಡ್ಡದ ಆಗತ್ತಿಲ್ಲ ಅದು. ದಾರ್ಯಾಗ ಐತೆ, ಓಡಾಡೋ ಜನ ಹೋಗೋರು ಬರೋರು ಕಿತ್ಕೊಂಡು ಹೋಗ್ತಾರೆ. ಮತ್ತೆ ಏನು ಮತ್ತೆ ಹೇಳಕ್ಕೆ ಬರೋದಿಲ್ಲ ಬಿಡೋದಿಲ್ಲ. ನಾವಂತರೂ ಮನ್ಯಾಗಿರ್ತೀವಿ. ಇಲ್ಲಿರೋದು ನೋಡಿದ್ದು ಒಂದು ಸ್ವಲ್ಪ ಸಿಕ್ತೈತಂದ್ರೆ ಸಿಕ್ತೈತೆ ಸೊಪ್ಪು, ಮನೆ ಹತ್ರಕ್ಕೆ ಇರೋದು ಜೋಪಾನ ಮಾಡ್ತೀವಿ. ಹೊಲ್ದಾಗ ಏನು 24 ಗಂಟೆ ಇರಕ್ಕೆ ಬರ್ತೈತೆ? ನಿಮ್ಮ ಅಣ್ಣನೂ ಹೋದ್ರೆ ಏನು ಹಂಗೆ ಒಂದು ಸ್ವಲ್ಪ ಡ್ಯೂಟಿ ಮಾಡಿ ಏನಾದರೂ ಕೆಲಸ ಇದ್ರೆ ಬಂದುಬಿಡ್ತಾನೆ. ಹಂಗಾಗಿ ಇದು ಜೋಪಾನ ಮಾಡೋಕೆ ಆಗತ್ತಿಲ್ಲ ಅದಕ್ಕೆ. ಈ ವರ್ಷ ಕಾಯಿ ಏನು ಅಷ್ಟೊಂದಿಲ್ಲವ, ಒಂದು 4-5 ಸಿಗ್ತಾವೆ. ಅವನ್ನ ಹೋದ್ರೆ ತೊಗೊಂಡು ಬರ್ತಾನೆ, ಬೇಳೆ ಒಳಗೆ ಹಾಕಿ ಮಾಡ್ತೀವಿ. ಕಾಯಿನೂ ಬಿಡಾತಿಲ್ಲ. ಏನು ಜನ ಬಿಡ್ತಾರಂತ ಮಾಡಿದ್ದಿ, ಕಣ್ಣಿಗೆ ಕಾಣಿಸಿದ್ರೆ ಸಾಕು ಹಂಗೆ ಕಿತ್ಕೊಂಡು ಹೋಗ್ಬಿಡ್ತಾರೆ. ಹಂಗವ, ಅದೇ ಪುಕ್ಸಟೆ ಸಿಕ್ಕಿದ್ರೆ ಯಾರು ಬಿಡ್ತಾರೆ ಹೇಳಿ? ಅದಕ್ಕೆ ನಾವು ಜೋಪಾನ ಮಾಡಬೇಕು. ನಾನು ನೋಡಲ್ಲಿ ಸೊಪ್ಪು ಅವು ಇವು ಹಾಕಿನಿ, ಅದ್ರಾಗೂ ಕೊತ್ತಂಬರಿ ಸೊಪ್ಪು ಗೊತ್ತಿಲ್ದಂಗೆ ಕಿತ್ಕೊಂಡು ಹೋಗ್ತಾರೆ. ಅದಕ್ಕೆ ಅವು ಜಾಲಿ ಗಿಡ ಕಡ್ದು ಹಾಕಿನಿ ನಾನು. ಹೊಲ್ದತ್ರಾಗ ಎಷ್ಟೊಂದು ಜಾಲಿ ಗಿಡ ಇದಾವೆ, ಕಡ್ದು ಸುತ್ತಲ ಹಾಕೋಬೇಕು. ಜೋಪಾನ ಮಾಡಿದ್ರೆ ಆಗ್ತೈತೆ. ಮತ್ತು ಕಿತ್ಕೊಂಡು ಹೋದ್ರೆ ಹೋಗ್ತಾರೆ ಬಿಡು ಅಂತ ಸುಮ್ಮನಿದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಇದು ಮಾಡ್ತಾರೆ, ಏನು ಅನ್ನತ್ತಿಲ್ಲ ಬಿಡು ಅಂತ. ಇರ್ಲಿ ತಗೋ, ಏನು ತಿಂದ್ರೆ ಎಷ್ಟು ತಿಂತಾರಂತ ಸುಮ್ಮನೆ ಇದೀವಿ. ಅದಕ್ಕೆ ಎಲ್ಲಿ ಮತ್ತು ಜಾಲಿ ಗಿಡ ಅವು ಇವು ಎಲ್ಲ ಮತ್ತು ಅದು ಗದ್ದ್ಯಾಗ ಹಾಕೈತೆ. ಆ ಗದ್ದೆಗೆ ಮತ್ತು ಜಾಲಿ ಗಿಡ ಹಾಕಿ ಆದಷ್ಟು ಜಾಗ ಯಾಕೆ ಇದು ಮಾಡೋಣಂತ ಹಾಕಕ್ಕೆ ಕೊಟ್ಟಿಲ್ಲ ನಾನು. ಅವ ಕೊಡ್ಬೇ, ನಾನು ಸೊಪ್ಪು ಮುರಿತೀನಿ. ಏನು ಸೊಪ್ಪು ಮುರಿತಿ? ಹ್ಞೂ ಬೇ, ನಾನು ಮುರಿತೀನಿ. ಸೊಪ್ಪಿಗೆ ಮುರಿಯೋದಂತಾರೆ, ಪೆದ್ದಿ ಸೋಸೋದಂತಾರೆ. ಇದು ತುರಿಯೋದಿದೆ, ನುಗ್ಗೆ ಸೊಪ್ಪಿನ ಸೊಪ್ಪಿದೆ, ತುರ್ದು ಹಂಗೆ ಇದು ಮಾಡಕ್ಕೆ ಬರ್ತೈತೆ ನೋಡಲ್ಲಿ. ತುರ್ದು ಹಾಕತ್ತಿಲ್ಲ ಕಾಲಾಗ ನೋಡು. ಹ್ಞೂ ಹೌದಲ್ವೇ, ಈಗ ನೋಡಿದ್ನಿ ನಾನು. ಕಡ್ಡಿ ಅಲ್ಲ ಇವು. ಆತವ, ನಾನು ಹಿಂಗೆ ತುರಿತೀನಿ. ಕೊಡು ಮತ್ತೆ ಅಜ್ಜಿ, ಕೊಡ ಸೊಪ್ಪು. ಬಾರವ ನನ್ನ ಮಗಳ, ಇಲ್ಲಿ ಪಕ್ಕದಾಗ ಬಾ, ಅಲ್ಲಿ ಕುಂದಿರ್ತಿ. ಚಾಪೆ ಮ್ಯಾಗ ಕುಂದರ್, ಮತ್ತೆ ಅಲ್ಲಿ ಸಾರಿಸಿರೋದೈತೆ ಎಲ್ಲ, ಮತ್ತೆ ಗಬ್ ಮಾಡ್ಕೋತೀವಿ ನೋಡು. ಏನು ಬ್ಯಾಡಿಗೆ ಇಲ್ಲಿ ಕುಂದ್ರೋದು ನೀನು, ಎಲ್ಲ ಮಾಡ್ತೀವಿ ನಾವು. ನೀನು ಒಳಗೆ ಹೋಗಿ ಕಸ ಗುಡಿಸಿ ಒಂದು 4 ಬಾಂಡೆ ಇದಾವೆ ನೋಡು, ಅವನ್ ತಿಕ್ಕಿ ನಮ್ಗೆ 3 ಲೋಟ ಬಿಸಿ ಬಿಸಿ ಚಾ ಮಾಡ್ಕೊಂಡು ಬಾ. ಮತ್ತು ಅವು ಹಿತ್ತಲ ಕಡೆ ಇರೋ ಬಟ್ಟೆ ಯಾವ್ಯಾವ ಒಣಗಿದಾವೆ ನೋಡು, ಒಂದು ಸ್ವಲ್ಪ ತೆಗ್ದಿಡಲ್ಲ ಎಲ್ಲ. ಮತ್ತು ಅವು ಬಿಸಿಲಿಗೆ ಎಲ್ಲ ಬೆಳ್ಳಗೆ ಆಗ್ತಾವೆ ನೋಡು. ನಿನ್ನವ ಡ್ರೆಸ್ ಪ್ಯಾಂಟ್ ಒಡ್ನಿ ಇದಾವೆ ಅದ್ರಾಗ, ಇನ್ನೂ ಒಣಗಿಲ್ ಬೇವು. ಆಮೇಲೆ ತೆಗ್ದಿಡ್ತೀನಿ ತಗೋ, ಆಸೆ ಬಿಟ್ರೆ ಮತ್ತು ವಾಸನೆ ಬರೋದಿಲ್ಲ. ನೀನು ಹೋಗ್ಬೇಕು, ಚಾ ನೀನು ಭಾಳ ಮಸ್ತ್ ಮಾಡ್ತಿ. ನಾನು ಚಾ ಮಾಡ್ತೀನಲ್ಲ, ಕುಡಿಯೋಕೆ ಆಗೋದಿಲ್ಲ. ಮತ್ತು ಅಜ್ಜಿ ಏನಾದ್ರೂ ಅಂತೈತೆ, ನೀನು ಹೋಗಿ ಮಾಡ್ಕೊಂಡು ಬಾ. ಅಲ್ಲ ನಾನು ಇಲ್ಲಿ ಅಜ್ಜಿ ಜೋಡಿ ಕುಂದಿರ್ತೀನಿ. ಭಾರಿ ಇದಿ ಬಿಡು ನೀನು, ಏನಾದ್ರೂ ಕೆಲಸ ಹೇಳಿದ್ರೆ ಹಿಂಗೆ ನೋಡವ, ಬರೇ ತಪ್ಪಿಸ್ಕೊಳ್ಳೋದು. ಅದು ಮಾಡಂದ್ರೆ ಇದು ಮಾಡೋದಿಲ್ಲ, ಇದು ಮಾಡಂದ್ರೆ ಇದು ಮಾಡೋದಿಲ್ಲ. ಮತ್ತು ಯಾಕೆ ಬೈಯೋದಿಲ್ಲ ಹೇಳಿ ನಾನು? ಈಗ ನೋಡು, ಒಂದು 4 ಬಾಂಡೆ ಇದಾವೆ, ತಿಕ್ಕಾಕೆ ಬರೋದಿಲ್ಲ. ಏನು ಸಣ್ಣವಳಿಕೆ, ಸಣ್ಣ ಹುಡುಗರು ನೋಡು ಅಲ್ಲಿ ಊರಾಗ ಅಲ್ವೇ. ಕಿಶೋರ್ ಇದ್ದಾನೆ ನೋಡಿ, ಅವಳ ಮಗಳು ಎಷ್ಟಿದ್ದಾಳೆ, ಎಷ್ಟನೇ ತರಗತಿ ಅವಳು? ಈಗ 5ನೇ ತರಗತಿ ಏನೋ. ಎಷ್ಟು ಚಂದ ಅವು ಬಾಂಡೆ ತಿಕ್ಕಿ. ಅವ್ರ ಅವಾಗ ಒಂದೊಂದು ಕೆಲಸ ಹಚ್ಚೋದಿಲ್ಲ. ಈ ವಯಸ್ಸಿನಿಂದನೇ ಎಷ್ಟು ಬುದ್ಧಿ ನೋಡಿ. ಇದು ಐತೆ ನಮ್ಮ ದೊಡ್ಡ ಕತೆ, ಏನಕ್ಕೂ ಇಲ್ಲ. ನಾನು ಕತ್ತೆ ಹೋಗ್ಬೇ, ನಾನು ಮಾಡೋದಿಲ್ಲ ಏನು. ನೋಡಜ್ಜಿ ಹೆಂಗಂತೈತ ಅವ್ವ. ಅಯ್ಯವ್ವ, ಅವ್ವ ಮಗಳಂದ್ರೆ ಒಳ್ಳೆ ಹಾವು ಮುಂಗುಸಿಗತ್ತೆ ಕಿತ್ತಾಡ್ತಿರಲ್ಲವ. ಬ್ಯಾಡ ತಗೋ, ಈ ಚಾ ಯಾರಿಗೆ ಬೇಕು? ನಂಗಂತೂ ಬೇಡ. ಎಲೆ ಅಡಿಕೆ ಹಾಕೊಂಡಿನಿ ನನಗೆ. ಬಾರವ ಮೊಮ್ಮಗಳ, ಇಲ್ಲಿ ಪಕ್ಕದಾಗ ಕುಂದ್ರ ಬಾ. ನೀನು ಸೋಸ್ ಬಾ, ಅದೇನದು ಮುರಿ ಬಾ. ಹೋಗಜ್ಜಿ, ಬಾಯ್ ತಪ್ಪಿ ಹೇಳಿದ್ನಿ ಮುರಿಯೋದಂತ, ಅದನ್ನ ಹಿಡ್ಕೊಂಡಿರಿ ನೀವಿಬ್ರು. ಇಲ್ಲ ಬಾರವ ಬಾ. ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ? ಅವಾಗಿಂದ ನೋಡತ್ತೀನಿ, ಅವ್ವ ಮತ್ತು ಅಜ್ಜಿ ಒಂದೊಂದು ಕಡ್ಡಿ ತುರಿಯತ್ತಾರ. ಉಷ್ಟು ಒಂದೇ ಸಲಕ್ಕೆ ಹಿಂಗೆ ಹಿಡಿದು ತುರಿದು ಬಿಟ್ರೆ ಬಂದ್ಬಿಡ್ತೈತೆ. ಅದಕ್ಕೆ ಯಾಕೆ ಟೆನ್ಷನ್ ತಗೊಳ್ಳೋದು? ಅವ ಏನವ ಅದವೇ, ಇದು ಸೊಪ್ಪೈತಲ್ಲ. ಐತೆ, ಏನತ್ತೆ? ಅದವೇ, ನೀವು ಒಂದೊಂದು ಕಡ್ಡಿ ತೊಗೊಂಡು ತುರ್ಕೊಂಡು ಕುತ್ಕೊಂಡ್ರೆ ಸಂಜೆ ಆಗ್ಬಿಡ್ತೈತೆ. ಅದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಿ ಬೇ, ಹೇಳ. ಇಲ್ಲಿ ನೋಡು, ಹಿಂಗೆ ತಗೊಂಡು ಉಷ್ಟು ಹಿಂಗೆ ತುರ್ದು ಬಿಟ್ರೆ ಒಂದೇ ಸಲಕ್ಕೆ ಸೊಪ್ಪು ಬಂದ್ಬಿಡ್ತೈತೆ. ಹೌದೇನು? ಗೊತ್ತಾಯ್ತಿದ್ದಿಲ್ಲ ನಮ್ಗೆ ನಿನ್ನ. ಅದಕ್ಕೆ ನೋಡು, ಇದೆಲ್ಲ ನಿಂಗೆ ಸರಿ ಹೋಗೋದಿಲ್ಲ. ಒಳಗೆ ಹೋಗಿ ಕಸ ಬಂಡೆ ಮಾಡೋಗೋ ಅಂತ ಹೇಳಿದ್ನಿ. ಉಷ್ಟು ತುರಿದ್ರೆ ಕಡ್ಡಿ ಎಲ್ಲ ಅದ್ರೊಳಗೆ ಹೋಗೋದಿಲ್ಲ. ಮತ್ತು ಕಡ್ಡಿ ಹೆಂಗೆ ಅರ್ಸ್ಕೊಂಡು ಕುಂದಿರ್ತಿ? ಹಂಗಂದ್ರೆ ರಾತ್ರಿಗೆ ಟಾವೆಲ್ ಒಳಗೆ ಹಾಕಿಟ್ರೆ ಉಷ್ಟು ಅವು ಎಲೆ ಇರ್ತಾವೆ ನೋಡು, ಎಲ್ಲವೂ ಕೆಳಗೆ ಇದಾಗ್ತಾವೆ. ಏನಾಗ್ತಾವು ನೆನಪು ಬರೋದಿಲ್ಲ ರೀ ಅಪ್ಪ, ಏನಂತಾರೆ ಅದಕ್ಕೆ? ಎಲ್ಲ ಕೆಳಗೆ ಉದುರ್ತಾವೆ ನೋಡ್ರಿ. ಈಗ ನೆನಪು ಬಂತು. ಹಿಂಗೆ ರೀ, ಮರು ಅಂದ್ರೆ ಮರು ನೋಡ್ರಿ. ನನಗಂತೂ ಒಂದೊಂದು ಡೈಲಾಗ್ ನೆನಪು ಬರೋದಿಲ್ಲ. ಸಾರಿ, ಸುಮ್ಮನೆ ಕಾಮಿಡಿಗೆ ಹೇಳಿದ್ನಿ ರೀ. ನೋಡಿ, ಮತ್ತೆ ಹಂಗೆ ಮಾಡೋಂಗಿದ್ದಿದ್ರೆ ಟವೆಲ್ ಒಳಗೆ ರಾತ್ರಿಗೆ ಹಾಕಿಟ್ಟಿದ್ರೆ ಎಲ್ಲ ಎಲೆ ಎಲ್ಲ ಉದ್ರಿ ಕಡ್ಡಿನೂ ಅದ್ರಾಗ ಇರ್ತಿದ್ವು. ಅವೆಲ್ಲ ಆರ್ಸಕ್ಕಾಗೋದಿಲ್ಲ ಅಂತನ ಮತ್ತೆ ಹಿಂಗೆ ಕುಂತಿರೋದು. ಹೌದೇನು? ಹಂಗಾದ್ರೆ ಬ್ಯಾಡ್ ತಗೋಬೇ. ನೀವು ಹೆಂಗೆ ಒಂದೊಂದು ಕಡ್ಡಿ ತೊಗೊಂಡು ತುರಿಯತ್ತೀರಿ, ನಾನು ಹಂಗೆ ಮಾಡ್ತೀನಿ. ಅಜ್ಜಿ ಇದು ತಗೊಳ್ಳ? ತಗೋ ಅದ. ಅವಾಗಲೇ ಅವ್ವ ಏನು ಹೇಳ್ತು,
ಕಡ್ಡಿ ಇರಬಾರ್ದಂತಿದ್ರಾಗ ಮತ್ತು ಬಿಡಿಸಾಕ ಹೋದ್ರ ಒಂದೇ ಎಲೆ ಬಿಡಿಸಾಕ ಹೋದ್ರು ಕಡ್ಡಿ ಬರತೈತಿ, ಹೆಂಗೆ ಬಿಡಿಸ್ಲಿ ನಾನು? ಈಗ ಕೇಳಿದ್ರೆ ಮತ್ತೆ ಬೈತೈತೆ, ಸಾಬ್ರೆ ಮಾಡ್ಕೊಂಡು ಕುಂತಾಳಿಲ್ಲ ಒಳಗೆ ಕೆಲಸ ಬಗ್ಸೆ ಮಾಡೋದು ಬಿಟ್ಟು ಅಂತ. ಮತ್ತು ಬಾಂಡೆ ತಿಕ್ಕ ಕಸ ಗುಡ್ಸ ಕಳಿಸಿದ್ರೆ ಬೇಡ ಹೆಂಗೋ ಅವ್ರು ಮಾಡತ್ತಾರಲ್ಲ ಹಂಗೆ ನೋಡಿ ಮಾಡ್ತೀನಿ. ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ. ಅಯ್ಯೋ ಈಗ ನೆನಪಾತು, ಇವತ್ತು ಮದರ್ಸ್ ಡೇ ಐತೆ, ನೆನಪ ಇಲ್ಲ ನನಗೆ. ಈ ಹಾಡು ಹಾಡಿದ್ನಿ ಈಗ ನೆನಪಾತು. ಯಪ್ಪ ಈಗಾದ್ರೂ ನೆನಪಾಯ್ತಲ್ಲ. ಅವ್ವ ಮತ್ತು ಅಜ್ಜಿಗೆ ಈ ಹಾಡು ಹಾಡಿ ವಿಶ್ ಮಾಡ್ತೀನಿ. ಆರ್ತಿ ಸೊಪ್ಪು ತಗೊಂಡೆಲ್ಲಿ ಹೊಂಟಿ? ಎಲ್ಲೂ ಹೋಗಾತಿಲ್ವೇ? ಇವತ್ತು ಎಂಥ ದಿನ ಗೊತ್ತೈತೇನು? ಇವತ್ತು ನಿಮ್ಮ ದಿನ ಐತ್ವೇ, ಅದಕ್ಕೆ ಈ ಸೊಪ್ಪು ತಗೊಂಡು ವಿಶ್ ಮಾಡೋಣ ಅಂತ. ಏನು ನಮ್ಮ ದಿನ ಐತೆ? ಏನೇನೋ ಹೇಳ್ತಾಳವ. ಏನೇನೋ ಹೇಳತ್ತಿಲ್ಬೇ, ಖರೇನ ನಿಮ್ಮ ದಿನ ಐತಿ ಇವತ್ತು. ಅಂದ್ರೆ ವಿಶ್ವ ತಾಯಂದಿರ ದಿನಾಚರಣೆ ಐತೆ. ಇಲ್ಲಿ ಹಿತ್ತಲ್ದಾಗ ಮತ್ತೆ ಯಾವ ಗುಲಾಬಿ ಗಿಡನೂ ಇಲ್ಲ, ಅದಕ್ಕೆ ಇದು ಹೂವಿನ ಬೊಕ್ಕೆ ಕಂಡಂಕ ಅಂತ ಇದನ್ನು ತಗೊಂಡು ನಿಮ್ಗೆ ವಿಶ್ ಮಾಡೋಣ ಅಂತ ಎದ್ದೆ. ಆಯ್ತಾಯ್ತು, ನಾನು ನಿಮಗೋಸ್ಕರ ಒಂದು ಹಾಡು ಹಾಡ್ತೀನಿ. ಇವಾಗ ನೀನು ಅಜ್ಜಿ ಸುಮ್ಮನೆ ಇರಬೇಕು. ಹೌದೇನು? ನಮಗೇನು ಗೊತ್ತಾಗೋದಿಲ್ಲ. ಅದೇ ಅಲ್ಲಿ ಒಳಗೆ ಹೋಗಿ ಬಾಂಡೆ ಕಸ ಮಾಡ್ಬಾ ಹೋಗವ ಅಂತಂದ್ರೆ ಇಂಥವಾಗ ಭಾರಿ ಶನಿ ಇದೆ ಬಿಡು ನೀನು. ಮಾಡಿ ಥ್ಯಾಂಕ್ ಯು. ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವಿ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಜ್ಜಿ ಅಜ್ಜಿ ಐ ಲವ್ ಯು. ಅವಾಗೂ ಅಜ್ಜಿಗೂ ಹ್ಯಾಪಿ ಮದರ್ಸ್ ಡೇ ಅಂದ್ರೆ ತಾಯಂದರ ದಿನಾಚರಣೆದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ನೀನು ನನ್ನ ಜನ್ಮ ನೀಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ, ನಮ್ಮ ಅವ್ವಂಗ ಜನ್ಮ ನೀಡಿದ್ದಕ್ಕಾಗಿ. ನಿಮ್ಮಿಬ್ಬರಿಗೂ ಕೋಟಿ 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 ಪ್ರಣಾಮಗಳಜ್ಜಿ. ಕಾಲಿಗೆ ಬೀಳ್ತೀನಿ, ಕಾಲು ಕೊಡ್ರಿ. ಏನೇನೋ ಮಾಡ್ತಾಳವ. ನೂರಾರು ಕಾಲ ಸುಖವಾಗಿ ಬಾಳವ ನನ್ನ ಮೊಮ್ಮಗಳ. ಒಳ್ಳೆ ಗಂಡ ಸಿಗ್ಲಿ ಆದಷ್ಟು ಜಲ್ದಿ. ಅಜ್ಜಿ ಏನಂತವ, ಒಳ್ಳೆ ಗಂಡ ಸಿಗ್ಲಿ ಜಲ್ದಿ ಮದುವೆ ಆಗ್ಲಿ ಅಂತ ಮತ್ತೆ ವಯಸ್ಸಾದವ್ರ ಆಶೀರ್ವಾದ ಮಾಡ್ತಾರೆ. ಅವ್ರಿಗೂ ಆಸೆ ಇರೋದಿಲ್ಲ ಮೊಮ್ಮಗಳ ಮದುವೆ ನೋಡ್ಬೇಕನ್ನೋದೇ. ಎಲ್ಲೋಗತಿ? ನಾನು ಕಸ ಬಂಡೆ ಮಾಡಿ ನಿಮ್ಗೆ ಚಾ ಮಾಡ್ಕೊಂಡು ಬರ್ತೀನಿ ಬೇ. ಇಲ್ಲ ಇದ್ರ ಮತ್ತೆ ನೀವು ಏನೇನೋ ಮಾತಾಡ್ತೀರಿ. ತಗೋ, ಇವತ್ತು ಮದರ್ಸ್ ಡೇ ಸ್ಪೆಷಲ್ ಅಲ್ಲ, ಅದಕ್ಕೆ ಹಾಲು ಮತ್ತು ಸಕ್ಕರೆ, ಟೀ ಪುಡಿ, ಕಳ್ಳ ಮಳ್ಳ ಸಳ ಮಳ ಕುದಿಸಿ ನಿಮ್ಗೆ ಚಾ ಮಾಡ್ಕೊಂಡು ಬರ್ತೀನಿ. ನೋಡ್ತೀರಿ ಇವತ್ತು. ಮತ್ತು ಅದಕ್ಕೆ ಏಲಕ್ಕಿ, ಹಸಿ ಶುಂಠಿ ಎಲ್ಲ ಐತೆ. ಟ್ಯಾಂಕಿ ಮೇಲೆ ಇತ್ತಲ್ಲ, ತಗೋ ಮಾಡ್ಕೊಂಡು ಬರ್ತೀನಿ. ನೀವು ಮಾತಾಡ್ತೀರಿ. ನನ್ನ ಮದುವೆ ವಿಚಾರ ಬಿಟ್ಟು ಬೇರೆದು ಮಾತಾಡ್ರಿ ನೀವು. ನೋಡ್ಬೇ ಹಿಂಗ ಮಾಡ್ತಾಳ ಅವಳು. ಅದ್ರಾಗೂ ಮದುವೆ ವಿಚಾರ ಅಂತೂ ಮಾತಾಡ್ಲಬಾರ್ದು. ಹಂಗ ಮತ್ತೆ ಇವಾಗಿನ ಹುಡುಗರು ಶಾಲೆ ಕಲಿಯಕ್ಕೆ ನೋಡ್ತಾವ, ಮದುವೆ ವಿಚಾರ ಮಾತಾಡಕ ಕೊಡೋದಿಲ್ಲ. ನಮ್ಮೂರಾಗೂ ಒಂದು 4-5 ಹುಡುಗಿಯರು ಇದಾವ. ಇವಾಗ ಏನಿಲ್ಲ ಅಂದ್ರು ಅವ್ರಿಗೆ ಒಂದು 26-27 ವಯಸ್ಸಾಗಕ್ಕೆ ಬಂದರು ಇನ್ನೂ ನಾನು ನೌಕರಿ ಮಾಡ್ತೀನಿ ಅಂತಿರ್ತಾವೆ. ನಾವು ಮತ್ತು ಅಲ್ಲಿ ಸಂಬಂಧ ಬಂದಿರ್ತಾವೆ, ಹೇಳ್ತೀವಿ ಹಿಂಗೆ ಸಂಬಂಧ ಇದಾವೆ, ಒಳ್ಳೆ ಸಂಬಂಧ ಐತೆ ಕೊಡ್ರಿ ಅಂದ್ರೆ ಅವ್ರ ಅಪ್ಪ ಅಮ್ಮ ಎಷ್ಟು ಇದು ಮಾಡಿದ್ರು ಹುಡುಗಿಯರ ಒಪ್ಪಂಗಿಲ್ಲ ನೋಡವ. ಇವಾಗಿನ ಹುಡುಗಿಯರ್ದು ಭಾರಿ ಐಶ್ವರ್ಯವ. ಅವಾಗ ವರದಕ್ಷಿಣೆ ಕೊಟ್ಟು ಹುಡುಗಿಯರ್ ಕೊಡೋದಾಕೈತೆ, ಇವಾಗ ವರದಕ್ಷಿಣೆ ಕೊಟ್ಟು ಹುಡುಗಿಯರ್ನ ಕರ್ಕೊಂಡು ಬರೋದಾಗತೈತೆ. ಹೌದು ಬೇ, ಅದು ಖರೇನ. ಇವಾಗಿನ ಕಾಲದಾಗ ಎಷ್ಟು ಹೊಲ ಮನೆ ಇದ್ರು ಹುಡುಗಿಯರು ಕೊಡತಿಲ್ಲ, ನೌಕರಿ ಇರೋರ್ಗೂ ಸಿಗತ್ತಿಲ್ಲ. ಇನ್ನು ಹೊಲ ಮನೆ ಮಾಡೋರಿಗೆ ಪಾಪ ಹೆಣ್ಣ ಸಿಗತ್ತಿಲ್ಲ ನೋಡು. ಬಿಸಿಲು ನೋಡಪ್ಪ ಈ ವರ್ಷ ಎಷ್ಟೈತೆ. ಈ ನಾಡಿ ಬಿಸಿಲು ಬಿದ್ರೆ ಪಾಪ ಕೆಲ್ಸಕ್ಕೆ ಹೋಗೋರ್ದು ಗತಿ ಏನಂತೀನಿ ನಾನು. ಗಾಡಿ ಮೇಲೆ ಹೋದ್ರು ಎಷ್ಟು ಜನ ಬಡಿಯತೈತಿ ನೋಡಿ. ಅಮ್ಮ ಈ ವರ್ಷ ಬಿಸಿಲು ಭಾಳ ಐತಂತೆ, ಹಂಗ ಮಳೆನೂ ಭಾಳ ಬರ್ತೈತೆ ಅನಿಸ್ತೈತಿ. ನೋಡಿದಿ ಅವು ಆನೆ ಕಲ್ಲೆಲ್ಲ ಬಿದ್ವಲ್ಲ, ಎಲ್ಲಾ ಕಡೆಗೆ ಅದರದ ಎಫೆಕ್ಟ್ ಅನಿಸ್ತೈತಿ ಇದು. ನೋಡಿ ಅದರದ ಅನಿಸ್ತೈತಿದೆ. 1-2 ಬೀಳಾತಿದ್ವು, ಅದನ್ನ ತಗೊಂಡ್ ಬಾಯಾಗ ಹಾಕೋತಿದ್ವಿ ನಾವು. ಈ ಸತಿ ಬಾಚ್ಕೊಂಡ ಬಾಯಾಗ ಹಾಕೋಬೇಕು ಹಂಗೆ ಬಿದ್ದಿದ. ಪುಟ್ಟ್ಯಾಗ ತುಂಬ್ಕೊಂಡು ಹೋಗಿ ಅವು 4 ದಿನಗಟ್ಲೆನೂ ಕರಗಿಲ್ಲ ಅಂತಪ್ಪ. ಅವೇನು ಯಾರ್ಯಾರು ಅಂತಾರೆ ಕೆಮಿಕಲ್ ಇಂದ ಬೀಳ್ಸಾತಾರ ಹಂಗಿಂಗಂತ ಖರೆ ಅದೇ ಏನೋ ಗೊತ್ತಿಲ್ಲಮ್ಮ. ಒಂದೊಂದು ನ್ಯೂಸ್ ಚಾನಲ್ ಅವ್ರು ಒಂದೊಂದು ಹೇಳ್ತಾರೆ, ಯಾವ್ದು ನಂಬಬೇಕು ಯಾವ್ದು ಬಿಡ್ಬೇಕು ಗೊತ್ತಾಗೋದಿಲ್ಲ. ಅದು ಅದ್ರಾಗ AI ಬೇರೆ ಬಂದ್ಬಿಟ್ಟೈತಿ. ಈಗ ಖರೆ ಅನ್ನೋದು ಸುಳ್ಳು ಅನ್ಸತೈತಿ, ಸುಳ್ಳು ಅನ್ಸೋದು ಖರೆ ಅನ್ನತೈತಿ, ಹಂಗಾಗ್ಬಿಡತೈತಿ. ಅಂತಾವು ಬಂದಿದಾವೆ. ಏನೇನೋ ಅಪ್ಪಯ್ಯ, ಇನ್ನು ಹೋಗ್ತಾ ಎಂತಾವು ಯಂತ್ರಗಳು ಬರ್ತಾವ ಏನ. ನಮ್ಮ ಕಾಲನ ಚಲೋ ಐತೆ ಅನಿಸ್ತೈತಿ ಇವಾಗಿಂದೆಲ್ಲ ನೋಡಿದ್ರೆ. ಹೌದಮ್ಮ. ಚೀಟ್ಯಾಗೆಲ್ಲ ಬರ್ಕೊಂಡಿನ ಇಲ್ಲ ನಾನು. ಬಟಾಟೆ, ಈರುಳ್ಳಿ ಅವು ಸಪ್ರೇಟ್ ಬಿಡು. ಕಿರಾಣಿ ಅಂಗಡ್ಯಾಗ ಅವು ಕಡಲೆಬೇಳೆ, ತೊಗರಿಬೇಳೆ ಮತ್ತು ಮೈದಾ ಹಿಟ್ಟು, ಎಣ್ಣೆದು ಪಾಕೆಟ್ ತಗೊಳ್ಳೋನೇನ? ಡಬ್ಬಿ ಸಿಗ್ತೈತಪ್ಪ, ಡಬ್ಬಿನ ತಗೊಂಡ್ಬಿಡೋಣ. ಡಬ್ಬಿ ತಗೊಂಡ್ ಬರೋನ್ ಬಿಡಮ್ಮ. ಎಲ್ ಮತ್ ಪಾಕೆಟ್ ಸ್ವಲ್ಪ ಇದ್ ಮಾಡೋದು. ಡಬ್ಬಿ ತಂದ್ರ ಏನಿಲ್ಲ ಅಂದ್ರೂ 1 ವರ್ಷ ಆಕೈತೆ. ಡಬ್ಬಿನ ತರೋಣ. ತಗೋ. ಮತ್ತೆ ಕಿರಾಣಿ ಅಂಗಡಿಗ ನಿಲ್ಸು, ಸಂತೆ ಏನ್ ಭಾಳ ಇಲ್ಲ. ನಾನು ಒಂದು ಬ್ಯಾಗ್ ತಗೊಂಡು ಹೋಗಿ ಏನೇನ್ ಬೇಕಾದ ಆಲೂಗಡ್ಡೆ, ಈರುಳ್ಳಿ ಎಲ್ಲ ತಗೊಂಡ್ ಬರ್ತೀನಿ. ಈರುಳ್ಳಿ ಮೊನ್ನೆ ಬಂದಿದ್ದು ನೋಡಪ್ಪ, 100 ರೂಪಾಯಿಗೆ 6 kg ಹೇಳ್ತಿದ್ರು. ತಗೊಳಕ್ಕಾಗ್ಲಿಲ್ಲ, ಹೋಗ ಬಿಟ್ಟವನೇ. ನೋಡ್ಬೇಕು ಇನ್ನೊಂದ್ಸಲ ಬರ್ತಾನೇನೆ. ಇಲ್ಲೊಂದು 2 kg ತಗೊಂಡ್ ಹೋಗೋಣ. ಬಂದ್ರ ಮತ್ತೆ ಅಲ್ಲಿ ಊರಾಗ ತಗೊಳಕ್ ಬರ್ತೈತಲ್ಲ. ಆತಗೋ ಅಮ್ಮ.
ಅಮ್ಮ ಏನಪ್ಪಯ್ಯ ಕೇಳತೈತೆ ಹೇಳ. ಹ್ಯಾಪಿ ಮದರ್ಸ್ ಡೇ ಅಮ್ಮ, ಐ ಲವ್ ಯು. ಥ್ಯಾಂಕ್ ಯು ಅಪ್ಪಯ್ಯ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೇನ್ರಿ. ನಾವು ಆರಾಮಿದೀವ್ರಿ ಅಪ್ಪ. ಇದೇನು ಗಿರಿಜಕ್ಕ ಮಗ ಮತ್ತು ನೀವು ಎಲ್ಲೋ ಹೊರಟಂಗಿದ್ದೀರಿ ಅನ್ನತ್ತೀರಿ. ಸಂತೆಗೆ ಹೋಗತ್ತೀವ್ರಿ. ಸಂತೆ ಅಂತಂದ್ರೆ ಶನಿವಾರ ಸಂತೆ ಮುಗ್ದೋಯ್ತ್ರಿ, ಅಂದ್ರೆ ಇರ್ತೈತೆ. ಅದ ನನ್ನ ಮಗ ಹೋಗ್ತಾನಲ್ರಿ ಈಗ, ಒಂದು ಸ್ವಲ್ಪ ಚಕ್ಲಿ ಚೂಡ ಹೋಳಿಗೆ ಅವು ಇವು ಮಾಡ್ಕೊಡೋಣ ಅಂತಿದ್ದೀನಿ ರೀ. ದಿನಸಿ ಸಾಮಾನು ಏನಿದ್ದಿದ್ದಿಲ್ಲ ಅದಕ್ಕೆ ತೊಗೊಂಡು ಬರಕ್ಕೆ ಹೊಂಟಿದ್ದೀವ್ರಿ. ಆಯ್ತು ಅಪ್ಪ, ಇವತ್ತು ತುಂಬ ಸ್ಪೆಷಲ್ ದಿನ ರೀ. ಅಂದಂಗ ಇವತ್ತು ತಾಯಂದಿರ ದಿನಾಚರಣೆ ಐತ್ರಿ. ಅಂದ್ರೆ ಹ್ಯಾಪಿ ಮದರ್ಸ್ ಡೇ. ಎಲ್ಲ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸಿಗೂ ವಿಶ್ವ ತಾಯಂದಿರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಆಯ್ತ್ರಿ ಅಪ್ಪ, ಇವತ್ತಿನ ಈ ಚಿಕ್ಕ ವಿಡಿಯೋನ ನಾನು ಇಲ್ಲಿಗ ಮುಗಿಸ್ತಾ ಇದ್ದೀನಿ ರೀ. ನಾನು ಮತ್ತು ನನ್ನ ಮಗ ಇವಾಗ ಪಟ್ಟಣಕ್ಕೆ ಹೋಗಿ ಸಂತೆ ಎಲ್ಲ ಮಾಡ್ಕೊಂಡು ಬರ್ತೀವಿ ರೀ. ಇವತ್ತು ಸಂತೆ ಇಲ್ಲ, ಅದ ಹೇಳಿದ್ನಲ್ರಿ, ನಮ್ದು ಒಂದು ಸ್ವಲ್ಪ ದಿನಸಿ ಸಾಮಾನು ತರೋದೈತೆ ಅಂತ ಹೊಂಟಿದ್ದೀವಿ ರೀ. ಆಯ್ತ್ರಿ ಅಪ್ಪ, ಬರಲಾ? ಆಯ್ತ್ರಿ, ಈ ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿಯ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಒಂದು ಹೈಪ್ ಪಾಯಿಂಟ್ ಕೊಡ್ರಿ. ಮರಿಬೇಡ್ರಿ. ಗುಡ್ ನೈಟ್, ಬೈ ಬೈ, ಲವ್ ಯು ಆಲ್.